ನಮಸ್ಕಾರ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವಥ್. ನೋಡಿ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಇಲ್ಲಿಂದ ಬಂದಿದ್ದು ನೋಡಿದ್ರೆ ಗೊತ್ತಾಗುತ್ತೆ. ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಆಗಮಿಸಿದ್ದೀವಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ಈ ಸಂದರ್ಭದಲ್ಲೇ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಪ್ರತಿದಿನ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಆಗಮಿಸ್ತಾ ಇದೆ. ಅದೇ ರೀತಿಯಾಗಿ ಕಲ್ಲಿನ ಕೋಟೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಆಗಮಿಸಿದ್ದೀವಿ. ಬಹಳ ಪ್ರಮುಖವಾಗಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಇಲ್ಲೂ ಕೂಡ ಅದೇ ಕೆಲಸವನ್ನು ಮಾಡ್ತೀವಿ. ನೋಡೋಣ ಜನರು ಏನಂತಾರೆ, ಯಾರು ಬಂದರೆ ಸರಿ ಅಂತಾರೆ, BJP ಸರಿನಾ, ಕಾಂಗ್ರೆಸ್ ಸರಿನಾ, ಯಾವ್ದು ಬಂದರೆ ಚೆನ್ನಾಗಿರುತ್ತೆ ಅಂತಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಿತ್ರದುರ್ಗ ಲೋಕಸಭಾ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಚಿತ್ರದುರ್ಗ ಲೋಕಸಭೆಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಂದ್ರಪ್ಪ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅಖಾಡಕ್ಕೆ ಇಳಿದಿದ್ದಾರೆ. ಹೋದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದಿದ್ದ ನಾರಾಯಣಸ್ವಾಮಿಗೆ ಈ ಸಲ ಟಿಕೆಟ್ ಮಿಸ್ ಆಗಿದೆ. ಯಡಿಯೂರಪ್ಪ ಆಪ್ತರಾಗಿರೋ ಗೋವಿಂದ ಕಾರಜೋಳರಿಗೆ ಟಿಕೆಟ್ ಸಿಕ್ಕಿದ್ದು ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಂದ್ರಪ್ಪ ಕಣಕ್ಕಿಳಿದಿದ್ದಾರೆ. ಈ ಸಲ ಚಿತ್ರದುರ್ಗದಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಚಂದ್ರಪ್ಪ ಪಣ ತೊಟ್ಟು ನಿಂತಿದ್ದಾರೆ. ಒಟ್ನಲ್ಲಿ ಈ ಸಲ ಕೋಟೆ ನಾಡಿಗೆ ಯಾರಾಗ್ತಾರೆ ಒಡೆಯ? ಇಲ್ಲಿನ ಜನರ ಮನದಾಳವೇನು ಗೊತ್ತಾ? ಓಕೆ, ಚಿತ್ರದುರ್ಗದಲ್ಲಿ ನಾವೀಗ ನಮ್ಮ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಬಿಜೆಪಿಯಿಂದ ಗೋವಿಂದ ಕಾರಜೋಳ, ಕಾಂಗ್ರೆಸ್ನಿಂದ ಚಂದ್ರಪ್ಪ ಸ್ಪರ್ಧೆ ಮಾಡ್ತಿದ್ದಾರೆ. ಜನರು ಯಾವ ಪಕ್ಷ ಸರಿ, ಯಾರು ಬಂದರೆ ಉತ್ತಮ ಅಂತ ಹೇಳ್ತಾರೆ, ನೋಡೇ ಬಿಡೋಣ. ಜನರ ಹತ್ರ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ. ಆರಾಮ? ಊಟ ಆಯ್ತಾ? ಆಯ್ತು. ಹೇಳಿ ಸರ್, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ್ದು ಉತ್ತಮ, ಯಾವ್ದು ಅಭಿವೃದ್ಧಿ, ಯಾರು ಬಂದರೆ ಉತ್ತಮ ಅನ್ಸುತ್ತೆ ನಿಮಗೆ? ನೋಡ್ಬೇಕು ಸರ್, ಈಗೇನೋ ಸ್ಟಾರ್ಟ್ ಆಗಿದೆ. ಯಾವ್ದು ನೋಡಬೇಕು ಅನ್ನೋದಕ್ಕಿಂತ ಇನ್ನು 20 ದಿನ ಇದೆ ಚುನಾವಣೆ. ಇನ್ನೇನು ನೋಡ್ತೀರಿ ನೀವು? ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಾ? ಇಲ್ಲ ಸರ್, ಅದು ನೋಡ್ಬೇಕು ಯಾವ ಪಕ್ಷ ಏನು ಅಂತ ಹೇಳ್ಬೇಕು. ಈಗಲೇ ಹೇಳೋದಲ್ಲ. ಹೇಳ್ರಿ ಸರ್, ಹೇಳ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಸರ್ ಕಾಂಗ್ರೆಸ್ ಬಂದರೆ ಉತ್ತಮ. ಕಾಂಗ್ರೆಸ್ ಬಂದ್ರೆ ಯಾಕೆ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಇವಾಗೆಲ್ಲ ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ ಅದು ಯಡಿಯೂರಪ್ಪ ಕೊಟ್ಟಿದ್ದು. ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ ಅದೆಲ್ಲ ಕೊಡ್ತೀಯಾರಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಹಂಗಂತೀರಿ? ಹ್ಞೂ ಸರ್. ಒಟ್ಟೆಲ್ಲ ಫ್ರೀ ಅನುಕೂಲ ಮಾಡಿಕೊಟ್ಟಾರ, ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತೀರಿ? ಹ್ಞೂ ಸರ್. ಸರ್ ಏನಂತೀರಿ ಸರ್ ನೀವು? ಬಿಜೆಪಿ ಬರೋಕ್. ಬಿಜೆಪಿ ಯಾಕೆ ಬರಬೇಕು? ಬಿಜೆಪಿ ಮೋದಿ ಫ್ಯಾನ್ ನಾವು. ಮೋದಿ ಫ್ಯಾನು? ಮೋದಿ ಫ್ಯಾನ್ ಆಗ್ಬಿಟ್ರೆ ಬಿಜೆಪಿ ಬರಬೇಕು. ಯಾಕೆ ಮೋದಿ ಫ್ಯಾನ್ ನೀವು? ನಾವು ಬಿಜೆಪಿ ರೈತರ ಪರ ಮೋದಿ. ರೈತರ ಪರ ಮೋದಿ. ರೈತರ ಪರ ಮೋದಿ? ರೈತರ ಪರ ಕಾಂಗ್ರೆಸ್ ಇದಾರಂತಲ್ಲ? ಇಲ್ಲ, ಕಾಂಗ್ರೆಸ್ ಇಲ್ಲ, ಬಿಜೆಪಿ ಒಂದೇ. ಆಮೇಲೆ ಏನೇನು ಅಭಿವೃದ್ಧಿ ನಿಮ್ಗೆ ಇಷ್ಟ ಅವ್ರು ಮಾಡೋದು? ಅವ್ರು ಮಾಡೋ ಎಲ್ಲ ಅಭಿವೃದ್ಧಿನೂ ಇಷ್ಟ ನಮ್ಗೆ. ಮೋದಿ ಸರ್ಕಾರನೇ ಬರಬೇಕು. ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ತಿಲ್ವೇ? ಕಾಂಗ್ರೆಸ್ ಮಾಡ್ತಿಲ್ಲ. ನಮಗೆ ಬಿಜೆಪಿನೇ ಬಿಜೆಪಿ. ಯಾಕೆ ಬಿಜೆಪಿ ಯಾಕೆ ಇಷ್ಟ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರಜೆ. ಮಿಕ್ತವ್ರ ಕೆಟ್ಟ ಕೆಲಸ ಮಾಡ್ತಾರ? ಅವ್ರು ಬೇಕು, ದೇಶಕ್ಕೆ ಅವ್ರು ಬೇಕು. ದೇಶಕ್ಕೆ ಯಾಕೆ ಅವ್ರು ಬೇಕು? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ. ಅದೇ ನಾನು ಕೇಳ್ತೇನೆ, ಮಿಕ್ತವ್ರೇನು ಕೆಟ್ಟ ಕೆಲಸ ಮಾಡ್ತಾರ? ರಾಜ್ಯದ ಬೇಡ ಬಿಟ್ಟು ದೇಶಕ್ಕೆ ಮಾತ್ರ ಅವ್ರು ಒಳ್ಳೆಯವ್ರು ಬೇಕು. ಆಯ್ತು, ಏನೇನು ಒಳ್ಳೆ ಕೆಲಸ ಹೇಳ್ರಿ ನೋಡೋಣ. ದೇಶಕ್ಕೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಒಟ್ಟು ಗೆಲ್ತಾರೆ ಈ ಸಲ? ಪ್ರಧಾನಿ ಆಗ್ತಾರ? ಮೋದಿ ಪ್ರಧಾನಿ ಆಗ್ತಾರ? ಪಕ್ಕ ಪಕ್ಕ ಪಕ್ಕ. ನೋಡೇ ಬಿಡೋಣ. ನಮಸ್ಕಾರ ರೀ ಅಣ್ಣಾರ, ಆರಾಮ? ಹೇಳ್ರಿ, ಯಾವ ಪಕ್ಷ ಬಂದ್ರೆ? ಬಿಜೆಪಿ. ಬಿಜೆಪಿ ಯಾಕೆ? ಬಿಜೆಪಿನೇ ಬರಬೇಕು. ಅದೇ ಯಾಕೆ? ನಮ್ಮ ಇಂಡಿಯಾ ಹೀರೋ ಮೋದಿ. ಇಂಡಿಯಾ ಹೀರೋ ಮೋದಿ. ಮಿಕ್ತವ್ರೆಲ್ಲ ಝೀರೋನಾ? ಝೀರೋನೇ. ಅದ್ಯಾಕೆ ಝೀರೋ? ಝೀರೋನೇ ಅವರು. ಅದೇ ಯಾಕೆ ಹೇಳಿ? ಏನು ಮಾಡೋರೆ? ನೀವ್ ಹೇಳ್ಬೇಕಪ್ಪ, ಏನ್ ಮಾಡವ್ರೆ? ನಿಮ್ಗೆ ಗೊತ್ತಿರಲ್ವಾ? ನೀವ್ ಹೇಳ್ಬೇಕು. ನಾನು ನಿಮ್ ತೋಡ್ರೆ ಏನು ಮಾಡಿಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಮೋದಿ ಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಇದೇನೋ ಕೆಟ್ಟ ಗ್ರಾಚಾರ. ಕರ್ನಾಟಕ ಈ ಸಲ ಕಾಂಗ್ರೆಸ್ ಬಂದತ್ ಅಷ್ಟೇ. ಕೆಟ್ಟ ಗ್ರಾಚಾರ? ಕೆಟ್ಟ ಗ್ರಾಚಾರ ಇದು. ಜನಗಳಿಗೆ ಗೊತ್ತಾಗದಂಗೆ ಮಾಡಿದಾರೆ ಅಷ್ಟೇ. ಈ ಸಲ ಲೋಕಸಭೆಲಿ ಏನಾಗ್ಬೋದು? ಬಿಜೆಪಿನ ಬರೋದು. ನೋಡೋಣ. 200%. ಬಿಜೆಪಿನ ಬರೋದು ಪಕ್ಕ ಪಕ್ಕ. ಆಯ್ತು ನೋಡೇ ಬಿಡೋಣ. ಆರಾಮ ಸರ್, ಊಟ ಆಯ್ತಾ? ಹೇಳಿ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಏನು ಅಭಿವೃದ್ಧಿ ಸರ್? ಅಭಿವೃದ್ಧಿ ಏನು ಬೇಕು ನಿಮಗೆ? ನಮ್ಮ ದೇಶಕ್ಕೆ ಎಲ್ಲ ಒಳ್ಳೇದು ಮಾಡ್ಬೇಕಪ್ಪ. ಏನು ಒಳ್ಳೇದು ಮಾಡ್ಬೇಕು? ಏನು ಒಳ್ಳೇದು ಮಾಡ್ಬೇಕು? ಸಾರ್ವಜನಿಕಿಗೆ ಆಗೋದು ಒಳ್ಳೇದು ಮಾಡಬೇಕು. ಬರೀ ಸಾಲ ಮಾಡೋಕೆ ಹೋಗ್ಬಾರ್ದು. ಈಗ ಇರೋ ಸಾಲ ತೀರಿಸ್ಬೇಕಲ್ಲ. ಈಗ ಹೇಳಿ, ಯಾವ ಪಕ್ಷ ಬಂದರೆ ಉತ್ತಮ ಅಂತೀರಿ? ಯಾವ ಪಕ್ಷದಿಂದ ಬರಲಿ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ಬೇಕಪ್ಪ. ಅಲ್ಲ, ಹೌದು, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದರೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅನ್ಸುತ್ತೆ? ಎಲ್ಲರೂ ದೇಶಕ್ಕೆ ಒಳ್ಳೇದು ಮಾಡೋದಂತ ಹೇಳಿ ನಿಂತಿರೋದು. ಎಲ್ಲ ಯಾರು ಒಬ್ಬರು ತಾನೇ ಬರೋಕ್ಕಾಗೋದು? ಹೇಳಿ ಮತ್ತೆ, ಯಾರು ಬರ್ಬೇಕು ಹೇಳಿ, ಯಾರು ಬಂದರೆ ಸರಿ ಅನ್ಸುತ್ತೆ?
ಯಾರನ್ನ ಬರಲಿ, ನಮ್ಮ ದೇಶ, ನಮ್ಮ ಊರು, ನಮ್ಮ ರಾಜ್ಯ ಒಳ್ಳೇದಾಗಬೇಕು. ಆಯ್ತು ಹೇಳಿ, ಈಗ ಬಿಜೆಪಿ ಬಂದ್ರೆ ಉತ್ತಮನ, ಕಾಂಗ್ರೆಸ್ ಬಂದ್ರೆ ಉತ್ತಮನ? ಯಾರನ್ನ ಬರಲಿ, ಅದಕ್ಕೇನು ತೊಂದರೆ ಇಲ್ಲ. ಎನಿವನ್ ಯಾರನ್ನ ಬರಲಿ, ನಿಮಗೆ ಯಾರು ಇಷ್ಟ? ನಮಗೆಲ್ಲರೂ ಇಷ್ಟನೇ. ನಮಸ್ಕಾರ ಅಣ್ಣ, ಊಟ ಆಯ್ತಾ? ಹೇಳ್ರಿ, ಹೆಂಗೈತೆ ಚಿತ್ರದುರ್ಗದಲ್ಲಿ ಚುನಾವಣೆ ಕಾವು? ಕಾಂಗ್ರೆಸ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕು? ಬರ್ಬೇಕು, ಸಿದ್ದರಾಮಯ್ಯವ್ರು ಬರ್ಬೇಕು. ಸಿದ್ದರಾಮಯ್ಯವ್ರು ಆಲ್ರೆಡಿ ಬಂದರ್ರಿ, ಅವ್ರ ಕಡೆಯಿಂದ ಬರ್ಬೇಕು ಕಾಂಗ್ರೆಸ್. ಅವ್ರ ಕಡೆಯಿಂದ ಕಾಂಗ್ರೆಸ್ ಬರಬೇಕು. ಮೋದಿನ ಕಾಂಗ್ರೆಸ್? ಕಾಂಗ್ರೆಸ್ ನಾವು ಯಾಕೆ ಬಿಜೆಪಿ ಯಾಕೆ ಬೇಡ? ಬೇಡ, ಬಿಜೆಪಿ ಯಾಕೆ? ನಾವು ಬೇಡ. ಅಲ್ಲ ಯಾಕೆ ಅಂತ ಹೇಳಿ ನನಗೆ ಒಂದೆರಡು ಮಾತು. ಕರ್ನಾಟಕದ ಹೇಳ್ತಿದ್ದೀನಿ, ನಮಗೆ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಇಷ್ಟ, ಸಿದ್ದರಾಮಯ್ಯವರು ಬೇಕು. ಸಿದ್ದರಾಮಯ್ಯ ಸರ್ ಈಗ ಆಲ್ರೆಡಿ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಈಗ ಅವ್ರದ್ದೇ ಆಡಳಿತ ಇಲ್ಲಿ. ಇದು ದೇಶೀಯ ಚುನಾವಣೆ, ಇದು ದೇಶದ ಚುನಾವಣೆ. ಯಾರು ಬರಬೇಕು? ಅದು ನಮ್ಮ ಕೈಯಾಗ ಇಲ್ಲಲ್ಲ ಸರ್. ನಮಗೆ ನಿಮಗೆ ಯಾರು ಬರಬೇಕು? ನಮಗೆ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ಸೇ ಬರಬೇಕು. ಆ ದೇಶೀಯ ಚುನಾವಣೆ ಆದ್ರೂ ಸರಿ, ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್. ಓಕೆ ಓಕೆ ಥ್ಯಾಂಕ್ ಯು. ಹೇಳ್ರಿ ಸರ, ಹೇಳ್ರಿ ಯಾವ ಪಕ್ಷ ಬಂದರೆ ಉತ್ತಮ ಅಂತೀರಾ? ಹೌದು ಮಂತ್ರಿ, ನಾವು ನಮಗೆ ನೋಡಪ್ಪ BJP ಸರ್ಕಾರ ಬರಬೇಕು. ಅವರಿಂದ ನಮಗೆ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಏನು ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಅವರಿಂದ BJPನೇ ಬರ್ಬೇಕು ನಮಗೆ. ಎಲ್ಲ ಅಂದ್ರೆ ಏನು ಚೆನ್ನಾಗಿದೆ? ಎಲ್ಲದಕ್ಕೊಂದು ಉತ್ತಮ ಮಾಡಿಕೊಡ್. ಕಾಂಗ್ರೆಸ್ ಅವರು ಉತ್ತಮ ಮಾಡ್ಕೊಡ್ತಿಲ್ವೇ? ಏನು ಮಾಡಿಕೊಡ್ತಿಲ್ಲ, ನಮ್ಮ BJP ಬೇಕು. ಹಂಗಂತೀರಿ? ಹೌದ್ರಿ. ಬರ್ತಾರ, ಗೆಲ್ತಾರ? ಗೆಲ್ತಾರೆ ಪಕ್ಕ ಪಕ್ಕ. ನೀವೇನಂತೀರಾ? ನಾವು BJPನೇ ಬರೋದು. BJP 100% BJP. ಪಕ್ಕ. ಯಾಕೆ ಬಿಜೆಪಿನೇ ಬರಬೇಕು ಅನ್ಕೊಳ್ತೀರಾ? ಮೋದಿ ಒಳ್ಳೆ ಮನುಷ್ಯ ಬರಬೇಕು ಅಂತ ಕೇಳ್ತೀವಿ. ಮೋದಿ ಏನೇನು ಒಳ್ಳೇದು ಮಾಡಿದ್ದಾರೆ? ಏನೇನು ಇಷ್ಟ ನಿಮ್ಗೆ ಅವ್ರು ಮಾಡೋ ಕೆಲಸ? ನಮ್ಮ ಇಂಡಿಯಾ ಎಲ್ಲೈತಿ ಅನ್ನೋದೇ ಕಾಣ್ತಿರ್ಲಿಲ್ಲ. ಮೋದಿ ಬಂದಮೇಲೆ ನಮ್ಮ ದೇಶದಾಗ ಈಗ 5ನೇ ಇದು ಏನೋ ಅದು ಭಾರತ ನಮ್ಮ ಐತಿ. ಅದರಿಂದ ಮೋದಿ ಬಂದ್ರೆ ಮೋದಿ ಬಂದ್ಮೇಲೆ ದೇಶ ಎಲ್ಲರಿಗೂ ಗೊತ್ತಾಗೈತೆ ಅಂತೀರಾ? ಅದಕ್ಕಿಂತ ಮುಂಚೆ ದೇಶ ಯಾರಿಗೂ ಗೊತ್ತಿರಲೇ ಇಲ್ವೇ? ಗೊತ್ತಿತ್ರಿ, ಊರು ಗೊತ್ತಿರಲಿಲ್ಲ, ಹಳ್ಳಿ ಗೊತ್ತಿರಲಿಲ್ಲ, ಹೆಚ್ಚು ಕಮ್ಮಿ ಹಂಗಿತ್ತು ಪರಿಸ್ಥಿತಿ. ಮೋದಿ ಬಂದಮೇಲೆ ಒಂದು ಉತ್ತಮ ಕೆಟ್ಟದ್ದೇನು ಮಾಡಿಲ್ಲ, ಒಳ್ಳೇದಂತೂ ಮಾಡ್ತದಾನೆ. ಹೇಳಪ್ಪ, ನೀ ಹೇಳಪ್ಪ ಈಗ ಹೇಳ. ಹಾಂ ಹಾಂ ನಿಧಾನ, ನೀವು ಬಿಡ್ತೀರ. ಕಾಂಗ್ರೆಸ್ ಸರ್ಕಾರ ಬರ್ಬೇಕಣ್ಣ, ಕಾಂಗ್ರೆಸ್ ಸರ್ಕಾರ. ಯಾಕಣ? ಯಾಕಂತ ಹೇಳೋಣ, ಗ್ಯಾರಂಟಿಗಳು ಕೊಟ್ಟರು. ಗ್ಯಾರಂಟಿಗಳು ಇವಾಗ ನಮಗೆ ಕುಡಿಯೋಕೆ 10 ರೂಪಾಯಿ ಜಾಸ್ತಿ ಆಗಿದ್ರು, ಆದರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟರು. ಕರೆಕ್ಟ್ ಏನಣ್ಣ? ರೇಷನ್ ಫ್ರೀ ಬರ್ತೈತೆ, ಹೌದೇನಣ್ಣ? ಗ್ಯಾಸಿನ ಬಿಲ್ ಹೆಂಗೈತೆ? ರೇಷನ್ ಕಮ್ಮಿ ಕೊಟ್ಟು ಹೆಂಗೈತೆ ಹೇಳ್ರಿ ನೀವೇ. ಇವರು ಕಾಂಗ್ರೆಸ್ ಸರ್ಕಾರ ಬರ್ತಾ ಇರ್ಬೇಕು, BJP ಸರ್ಕಾರ ಬರ್ಬೇಕು. BJP ಕ್ಯಾಂಡಿಡೇಟ್ ಯಾರಪ್ಪ BJPದು? ಕಾರಜೋಳ. ಎಲ್ಲಿದಾರ ಮತ್ತೆ? ಹಾಂ, ಯಾರದಾರ ಇಲ್ಲಿ ಲೋಕಲ್ಲು? ಈ ಕಾಂಗ್ರೆಸ್ನಾಗ ಎಲ್ಲಿದ್ದಾರೆ? ಯಾವ ಊರು ಅವ್ರದ್ದು? ಈಗ ನಿಮಗೆ ಇಲ್ಲಿನ ಕ್ಯಾಂಡಿಡೇಟ್ ಮುಖ್ಯನಾ? ಕೇಳ್ರಿಲೇ, ನಿಮಗೆ ಇಲ್ಲಿನ ಕ್ಯಾಂಡಿಡೇಟ್ ಮುಖ್ಯನಾ, ಪ್ರಧಾನಿ ಕ್ಯಾಂಡಿಡೇಟ್ ಮುಖ್ಯನಾ? ಇಲ್ಲಿರೋದೇ ಮುಖ್ಯ, ಬಟ್ ಆದರೆ ಕೆಲಸ ಮಾಡಲ್ಲ ರೀ ಅವರು. ಚಂದ್ರಪ್ಪ ಕಾಂಗ್ರೆಸ್ಸಿಂದ ಹೊರಗಳಾರೆ, BJPಯಿಂದ ಅವರು. ಚಂದ್ರಪ್ಪ ಹೊರಗಿನವರ? ಹೊರಗಿನಲ್ಲ ದೂರದವ್ರು ಅವರು. ಯಾವರು? ಊರು ಯಾವ್ದು ಗೊತ್ತಿಲ್ಲ. ಮತ್ತೆ ಗೋವಿಂದ ಕಾರಜೋಳ ಎಲ್ಲರೂ 400 ಕಿಲೋಮೀಟ್ರ್ ಹೋಗ್ತಾವ್ರಿ ಹುಡ್ಕೊಂಡು. 400 ಕಿಲೋಮೀಟ್ರ್ ಹೋಗ್ತಾ ನಾವು. ಹಾಂ, ಈಗ ಹೇಳ್ರಪ್ಪ ನನಗೆ ಹೇಳ್ರಿ. ಈಗ ನಿಮಗೆ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಬೇಕಾ? ಕ್ಯಾಂಡಿಡೇಟ್ ಯಾರೇ ಇದ್ರು, ಈಗ ನಾನು ಅವ್ರನ್ನೊಂದು ಪ್ರಶ್ನೆ ಮಾಡ್ತೀನಿ. ನಿಮಗೆ ಇರೋ ನಿಮಿಷ, ನಿಮಗೆ ಲೋಕಲ್ ಕ್ಯಾಂಡಿಡೇಟ್ ಬೇಕಾ? ಕ್ಯಾಂಡಿಡೇಟ್ ಯಾರೇ ಇರಲಿ ಮೋದಿ ಬರಬೇಕು ಅನ್ನೋದು? ಮೋದಿ. ನಿಮಗೆ ಲೋಕಲ್ ಕ್ಯಾಂಡಿಡೇಟ್ ಬೇಕಾ? ಕ್ಯಾಂಡಿಡೇಟ್ ಯಾರೇ ಇರಲಿ ರಾಹುಲ್ ಗಾಂಧಿ ಅಥವಾ ಖರ್ಗೆ ಬರಬೇಕು ಅಂತಿದ್ಯಾ? ಮಲ್ಲಿಕಾರ್ಜುನ್ ಖರ್ಗೆ. ಲೋಕಲ್ ಕ್ಯಾಂಡಿಡೇಟ್ ಬೇಡ ಹಂಗೆ ಬರಲಿ. ಕೇಂದ್ರದಾಗ ಆಯ್ತಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಬರ್ಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು. ಆಲ್ರೆಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಐತ್ರಿ. ಕರ್ನಾಟಕನೇ ಇರೋದು. ಇದು ದೇಶೀಯ ಚುನಾವಣೆ, ಅದು ಗೊತ್ತಿದೆ ರೀ ಸರ. ಕೇಂದ್ರದಲ್ಲಿ BJP ಬರಬೇಕು. ಕೇಂದ್ರದಲ್ಲಿ ಬಿಜೆಪಿ ಬರಬೇಕು. ಯಾಕೆ ಕೇಂದ್ರದಲ್ಲಿ ಬಿಜೆಪಿ ಬರಬೇಕು? ಕೇಂದ್ರದಲ್ಲಿ BJP ಮೋದಿ ಅವರು ಭಾಳ ನಮ್ಮ ದೇಶನ ಮುನ್ನಡೆತವಾಗಿ ದೇಶ ನಂಬರ್ 1 ಮಾಡಿದ್ದಾರೆ. ದೇಶ ನಂಬರ್ 1 ಮಾಡಿದ್ದಾರೆ. ಕಾಂಗ್ರೆಸ್ ಅವರು ನಂಬರ್ 2 ಮಾಡಿದಾರಾ? ಇಲ್ಲ, ಮಾಡಿಲ್ಲ. ಈಗ ಅವ್ರ ಸರ್ಕಾರ ಇದ್ದಾಗಲಿಂದ ಮಾಡಿದರೆ ಒಳ್ಳೊಳ್ಳೆ ಯೋಜನೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ದೇಶವನ್ನು ನಂಬರ್ 1 ಸ್ಥಾನದಲ್ಲಿ ತಗೊಂಡೋಗಿದ್ದಾರೆ. ಹಂಗಾಗಿ BJP ಬರ್ಬೇಕು. ಕೇಂದ್ರದಲ್ಲಿ BJP ಬರ್ಬೇಕು. ಗೆಲ್ತಾರ? ಪಕ್ಕ ಹಿಂಟಿದ್ಯಾ? ಗೆಲ್ತಾರನ? ಪಕ್ಕ ಗೆಲ್ಲುತ್ತೆ. ಎಷ್ಟು ಸೀಟ್ ಗೆಲ್ತಾರನ ಹಿಂಟ್ ಐತೆ ನಿಮಗೆ? ಪೂರ್ತಿ ಏನಿದೆ ಕೆಪಾಸಿಟಿನೇ 2-3 ಜಾಸ್ತಿ ಗೆಲ್ತದೆ. ಪಕ್ಕ ಹೇಳಿ ಸರ್, ಏನಂತೀರಾ? ಓಕೆ ಸರ್, ಗೆಲ್ತಾರೆ ಸರ್. BJPನೇ ಬರೋದು. ಬಿಜೆಪಿನೇ ಬರುತ್ತೆ. ಯಾಕೆ ಬಿಜೆಪಿ ಬರಬೇಕು? BJP ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರೆಲ್ಲ ಮಿಕ್ತವರೆಲ್ಲ ಚೆನ್ನಾಗಿ ಕೆಲಸ ಮಾಡೋದವಾ? ಇವರು ಮಾಡ್ತಿದ್ದಾರೆ. ಇವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಕೇಂದ್ರದಾಗ ಮೋದಿನೇ ಬರಬೇಕು. ಮೋದಿನೇ ಬರಬೇಕು. ಎಷ್ಟು ಸೀಟ್ ಬರ್ತಾರನೋ ಹಿಂಟ್ ಐತೆ ನಿಮ್ಗೆ? ಅವೆಲ್ಲ ಬರ್ತಾ ಒಂದು 80 ಸೀಟ್ ಅಂತೂ ಬಂದೇ ಬರುತ್ತೆ. 400 ಸೀಟ್ ಬಂದಲ್ಲ. ಕರ್ನಾಟಕದಲ್ಲಿ ಒಟ್ಟು 28 ಸೀಟ್ ಇದಾವೆ. ಎಷ್ಟು ಬರುತ್ತೆ? 27 ಬಂದೇ ಬರುತ್ತೆ. 27 ಪಕ್ಕ ನೋಡೇ ಬಿಡೋಣ ಬಿಡ್ರಿ. ನೀವೇನಂತೀರಾ? ಹೇಳ್ರಿ ಬರಾಬರ. ನಾವಿನ್ನೇನು ನಾವಿನ್ನೇನು ಹೇಳೋಣ?
ಸುಮ್ಮನೆ ಮೈಕ್ ಹಿಡ್ದೀರಾ, ಸುಮ್ಮನೆ ಒಂದು ಸ್ಮೈಲ್ ಕೊಡೋಣ. ಹಾಂ ಅಷ್ಟೇ, ಬೇರೆ ಏನು ಬೇಡ. ಅದು ಯಾವ್ದು ಇಷ್ಟ ನಿಮಗೆ, ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್? ಈ ದೇಶದಾಗೆ ಸಾಲ